ಒಂದ್ ಕಡೆ ತುಮಕೂರಿನಲ್ಲೇನೋ ಕಾಂಗ್ರೆಸ್ ಲೀಡರ್ ಭಿನ್ನಮತ ಶಮನಕ್ಕೆ ಯಶಸ್ವಿಯಾದ್ರು. ಈಗ ಬೆಂಗಳೂರು ದಕ್ಷಿಣದಲ್ಲಿ ಭಿನ್ನಮತ ಶಮನಕ್ಕೆ ಬಿಜೆಪಿ ಸರ್ಕಸ್ ಅನ್ನ ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಬೆಂಗಳೂರು ದಕ್ಷಿಣದಲ್ಲಿ ಭಿನ್ನಮತ ಶಮನಕ್ಕೆ ಬಿಜೆಪಿ ಸರ್ಕಸ್ ಮಾಡ್ತಾ ಇದೆ. ಈಗ ಬಿಎಸ್ವೈ ನಿವಾಸಕ್ಕೆ ಅಶೋಕ್ ಕೂಡ ಭೇಟಿ ನೀಡಿದ್ದಾರೆ. ತೇಜಸ್ವಿನಿ ಅನಂತಕುಮಾರ್ಗೆ ಟಿಕೆಟ್ ಕೈ ತಪ್ಪಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪ ಜೊತೆ ಅಶೋಕ್ ಚರ್ಚೆಯನ್ನ ಮಾಡುತ್ತಿದ್ದಾರೆ. ಸದ್ಯ ಪ್ರಚಾರಕ್ಕೆ ಹೋಗಲ್ಲ ಅಂತಿರೋ ತೇಜಸ್ವಿನಿ ಅವ್ರನ್ನ ಯಾವ ರೀತಿ ಮನವೊಲಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಈ ಬಗ್ಗೆಯೂ ಕೂಡ ಬಿಎಸ್ವೈ ಜೊತೆ ಅಶೋಕ್ ಚರ್ಚೆಯನ್ನ ನಡೆಸುತ್ತಿದ್ದಾರೆ. ಒಟ್ಟಾರೆ ಭಿನ್ನಮತ ಶಮನವನ್ನ ಮಾಡಬೇಕು. ಯಾಕಂದ್ರೆ ಸಾಕಷ್ಟು ಜನ ಕಾರ್ಯಕರ್ತರು ಈಗಾಗಲೇ ಅಸಮಾಧಾನಗೊಂಡಿದ್ದಾರೆ ತೇಜಸ್ವಿನಿ ಅನಂತಕುಮಾರ್ಗೆ ಟಿಕೆಟ್ ನೀಡದ ಹಿನ್ನೆಲೆಯಲ್ಲಿ. ಹೀಗಾಗಿ ಯಾಕೆ ಟಿಕೆಟ್ ಕೈ ತಪ್ಪಿತು ಅನ್ನೋದ್ರ ಬಗ್ಗೆ ಈಗ ಅದನ್ನ ಚರ್ಚೆ ಮಾಡೋದಕ್ಕೆ ಅಶೋಕ್ ಅವರು ಬಿಎಸ್ ಯಡಿಯೂರಪ್ಪ ನಿವಾಸಕ್ಕೆ ಭೇಟಿ ನೀಡಿದ್ದಾರೆ. ಒಂದು ಟಿಕೆಟ್ ಕೈ ತಪ್ಪಿದರ ಬಗ್ಗೆ ಒಂದು ಚರ್ಚೆಯನ್ನ ನಡೆಸಲಿದ್ದಾರೆ. ಜೊತೆಗೆ ಮುಂದೆ ಏನ್ ಮಾಡಬೇಕು, ಯಾವ ರೀತಿ ಮನವೊಲಿಸಬೇಕು ತೇಜಸ್ವಿನಿ ಅನಂತಕುಮಾರ್ಗೆ, ಅದ್ರ ಬಗ್ಗೆ ಕೂಡ ಚರ್ಚೆಯನ್ನ ಮಾಡೋದಕ್ಕೆ ಈಗ ಅಶೋಕ್ ಅವರು ಬಿಎಸ್ವೈ ನಿವಾಸಕ್ಕೆ ಭೇಟಿ ನೀಡಿದ್ದಾರೆ. ನನ್ನನ್ನು ಬಂದು ಈಗಾಗಲೇ 3 ಬಾರಿ ಭೇಟಿ ಮಾಡಿದ್ದಾರೆ. ಮಾತುಕತೆ ಮಾಡಿದ್ದೀನಿ. ನಾನು ಮೊನ್ನೆ ತೇಜಸ್ವಿನಿ ಅನಂತಕುಮಾರ್ ಅವರ ಮನೆಗೆ ಹೋಗಿನೂ ಅವರ ಮನವೊಲಿಸುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ನಿನ್ನೆ ನಮ್ಮ ಮನೆಗೆ ಮುರಳೀಧರ್ ರಾವ್ ಅವರು ಬಂದಿದ್ದರು. ನಮ್ಮನೆಯಲ್ಲೇ ಊಟ ಮಾಡಿ ಸುಮಾರು 1 ಗಂಟೆಗಳ ಕಾಲ ಚರ್ಚೆ ಮಾಡಿದ್ದೀರಿ. ಆ ರೀತಿ ಯಾವುದೇ ರೀತಿ ಗೊಂದಲಗಳಿಲ್ಲ. ಚುನಾವಣಾ ತಯಾರಿಗೆ ಇವತ್ತು ನಾನು ಎಲ್ಲ ಕಡೆ ಸಭೆಗಳನ್ನು ಕರೆದಿದ್ದೀನಿ. ಪದ್ಮನಾಭ ನಗರ ಮತ್ತು ಜಯನಗರ ಈ ಭಾಗಗಳಲ್ಲಿ ಇವತ್ತು ವಾರ್ಡ್ಗಳಲ್ಲಿ ಎಲ್ಲ ವಾರ್ಡ್ಗಳಲ್ಲಿ ಚುನಾವಣಾ ತಯಾರಿಯ ಮೀಟಿಂಗ್ಗಳನ್ನು ಕರೆದಿದ್ದೀರಿ. ಒಂದ್ಸರಿ ನಾಮಿನೇಷನ್ಸ್ ಎಲ್ಲ ಫೈನಲೈಸ್ ಆದಮೇಲೆ ಕ್ಯಾಂಡಿಡೇಟ್ ಅಫಿಷಿಯಲ್ ಆಗಿ ಚುನಾವಣಾ ಆಯೋಗ ಅನೌನ್ಸ್ ಮಾಡಿದ್ಮೇಲೆ ಪಬ್ಲಿಕ್ ಮೀಟಿಂಗ್ಸ್ ಮಾಡುವಂಥದ್ದಕ್ಕೆ ಕಾರ್ಯಕರ್ತರ ಸಭೆ ಮಾಡುವಂಥದ್ದಕ್ಕೆ ಚಾಲನೆಯನ್ನು ಕೊಡ್ತೀನಿ. ಮಾಧ್ಯಮದಲ್ಲಿ ಅದು ಕೂಡ ನಾನು ನೋಡಿದ್ದೀನಿ. ನಾನು ಅವ್ರ ಜೊತೆನೂ ಕೂಡ ನಾನು ಮಾತಾಡ್ತೀನಿ. ಅವ್ರ ಮನಸ್ಸಿಗೆ ನೋವಾಗಿದೆ, ನಿಜ, ಅದರಲ್ಲಿ ಪ್ರಶ್ನೆ ಇಲ್ಲ. ಆದರೆ ಪಕ್ಷ ದೊಡ್ಡದು. ಪಕ್ಷಕ್ಕೆ ನಾವೆಲ್ಲ ನಿಷ್ಠರಾಗಿರಬೇಕು. ನಾನು ಅವ್ರ ಜೊತೆ ಮಾತಾಡ್ತೀನಿ. ಅವರು ಆಗಿರುವಂಥ ನೋವನ್ನು ಸರಿಪಡಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ಮನವೊಲಿಸುವಂಥ ಪ್ರಯತ್ನ ಮಾಡ್ತೀನಿ. ನನ್ನನ್ನು ಬಂದು ಈಗಾಗಲೇ 3 ಬಾರಿ ಭೇಟಿ ಮಾಡಿದ್ದಾರೆ. ಮಾತುಕತೆ ಮಾಡಿದ್ದೀನಿ. ನಾನು ಮೊನ್ನೆ ತೇಜಸ್ವಿನಿ ಓಕೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಪವನ್ ನೇರ ಸಂಪರ್ಕದಲ್ಲಿ. ಎಸ್ ಪವನ್, ಒಂದು ತೇಜಸ್ವಿನಿ ಅನಂತಕುಮಾರ್ ಅವರು ಪ್ರಚಾರಕ್ಕೆ ಬರ್ತಾ ಇಲ್ಲ ಅನ್ನೋದು ಒಂದು. ಎರಡನೇದು, ಯಾಕೆ ಅವ್ರಿಗೆ ಟಿಕೆಟ್ ಕೈ ತಪ್ಪಿತು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಈಗ ಅಶೋಕ್ ಅವರು ಬಿಎಸ್ವೈ ನಿವಾಸಕ್ಕೆ ಆಗಮಿಸ್ತಾರೆ. ಏನೆಲ್ಲ ಚರ್ಚೆಗಳಾಯ್ತು, ಮುಂದೆ ಏನ್ ಮಾಡ್ತಾರೆ ಈ ಭಿನ್ನಮತ ಶಮನ ಮಾಡೋದಕ್ಕೆ? ದಿವ್ಯಾ, ಈಗ ಅಲ್ಲಿ ತೇಜಸ್ವಿನಿ ಅನಂತಕುಮಾರ್ ಅವರು ನನಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಆಲ್ರೆಡಿ ಪ್ರಚಾರವನ್ನು ಕೂಡ ಶುರು ಮಾಡ್ಕೊಂಡಿದ್ರು. ಚುನಾವಣಾ ಕಚೇರಿಯನ್ನು ಕೂಡ ತೆಗೆದುಕೊಂಡು ಅಲ್ಲಿ ಜಯನಗರದಲ್ಲಿ ಕೂಡ ಶುರು ಮಾಡಿದ್ರು ಚುನಾವಣಾ ಕಚೇರಿಯನ್ನು. ಆದ್ರೆ ಈಗ ಕೆಲವೊಂದಿಷ್ಟು ರಾಜಕೀಯ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಅವ್ರಿಗೆ ಟಿಕೆಟ್ ಕೈ ತಪ್ಪಿದೆ. ಅದಕ್ಕೆ RSS ಮುಖಂಡರಾದಂತಹ ಮುಕುಂದ್ ಮತ್ತೆ ಸಂತೋಷ್ ಅವರು ಕಾರಣ ಅನ್ನುವಂಥ ಆರೋಪಗಳು ಕೂಡ ಬಿಜೆಪಿ ವಲಯದಲ್ಲೇ ಕೇಳಿ ಬರ್ತಾ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅಶೋಕ್ ಅವರನ್ನ ಕರೆಸಿಕೊಂಡು ಇವತ್ತು ಯಡಿಯೂರಪ್ಪ ಚರ್ಚೆಯನ್ನು ಮಾಡಿದ್ರು. ಡಾಲರ್ಸ್ ಕಾಲೋನಿಯ ನಿವಾಸದಲ್ಲಿ ಅಶೋಕ್ ಅವ್ರ ಜೊತೆ ಯಡಿಯೂರಪ್ಪ ಚರ್ಚೆಯನ್ನು ನಡೆಸಿದ್ದಾರೆ. ಯಾಕಂದ್ರೆ ಅಶೋಕ್ ಅವರೇ ತೇಜಸ್ವಿನಿ ಅನಂತಕುಮಾರ್ ಅವರನ್ನ ನಾವು ಅಭ್ಯರ್ಥಿಯನ್ನ ಮಾಡ್ತಾ ಇದ್ದೀವಿ ಅಂತ ಘೋಷಣೆ ಮಾಡಿದವರು. ಮೊದಲನೇ ಬಾರಿಗೆ ಮೀಡಿಯಾಗಳ ಮುಂದೆ ಘೋಷಣೆ ಮಾಡಿದ್ದೆ ಅಶೋಕ್ ಅವರು. ಹೀಗಾಗಿ ಅಶೋಕ್ ಅವರಿಗೂ ಕೂಡ ಇದರಿಂದ ಸಾಕಷ್ಟು ಮುಜುಗರ ಆಗಿತ್ತು. ಯಾಕಂದ್ರೆ ತೇಜಸ್ವಿ ಸೂರ್ಯ ಅವರು ಹೊಸಬರು, ಇನ್ನು 27 ವರ್ಷ, ಯಾವುದೇ ರೀತಿಯಾದಂತಹ ಇನ್ನು ಪಕ್ಷದಲ್ಲಿ ಕೆಲಸ ಸಂಘಟನೆಗಳಲ್ಲಿ ಇನ್ನೂ ತೊಡಕೊಂಡಿಲ್ಲ. ಇನ್ನೂ ಹೆಚ್ಚಿನ ಒಂದು ಶ್ರಮ ಹಾಕುವಂತ ಅವಶ್ಯಕತೆ ಇತ್ತು. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ತೇಜಸ್ವಿ ಸೂರ್ಯ ಇಲ್ಲಿ ಸೂಕ್ತವಾದಂತಹ ಅಭ್ಯರ್ಥಿ ಅಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬಂದಿದ್ವು. ಹೀಗಾಗಿ ಅನುಕಂಪದ ಆಧಾರದ ಮೇಲೆ ತೇಜಸ್ವಿ ಅನಂತಕುಮಾರ್ ಅವರಿಗೆ ಟಿಕೆಟ್ ಕೊಡಲಿಕ್ಕೆ ನಿರ್ಧಾರ ಮಾಡಲಾಗಿತ್ತು. ಕೊನೆ ಕ್ಷಣದಲ್ಲಿ ಹೈಕಮಾಂಡ್ ಕೊಟ್ಟಂತ ಶಾಖೆ ಈಗ ಬೆಂಗಳೂರು ದಕ್ಷಿಣ ಭಾಗದ ಬಿಜೆಪಿ ಮುಖಂಡರಲ್ಲೇ ಭಿನ್ನಾಭಿಪ್ರಾಯಗಳು ಶುರುವಾಗಿದೆ. ತೇಜಸ್ವಿನಿ ಅನಂತಕುಮಾರ್ ಅವರು ಕೂಡ ಪ್ರಚಾರಕ್ಕೆ ಬರಲ್ಲ ಅಂತಿದ್ದಾರೆ. ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಅಶೋಕ್ ಅವರು ಈಗ ಯಡಿಯೂರಪ್ಪನವ್ರ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ. ಯಡಿಯೂರಪ್ಪನವರು ಕೂಡ ಅಲ್ಲಿನ ಸಮಸ್ಯೆಗಳನ್ನು ಗಮನದಲ್ಲಿಟ್ಟುಕೊಂಡು ಚರ್ಚೆಯನ್ನ ಮಾಡಿ ಅಲ್ಲಿ ವಿಶ್ವಾಸ ತೆಗೆದುಕೊಂಡು ಅಲ್ಲಿನ ಬಿಜೆಪಿ ಅಭ್ಯರ್ಥಿ ಗೆಲ್ಲಬೇಕು ನಮಗೆ, ಸೊ ಅಸಮಾಧಾನ ನಿವಾರಿಸಿಕೊಂಡು ಕೆಲಸ ಮಾಡಿಕೊಂಡು ಹೋಗಿ ಅನ್ನೋದ್ರ ನಿಟ್ಟಿನಲ್ಲಿ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ.
ಇದೆ. ಇವತ್ತು ಅಶೋಕ್ ಅವರು ಅಲ್ಲಿ ಏನು ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಏನು ಟಿಕೆಟ್ ಕೈ ತಪ್ಪಿರೋದ್ರಿಂದ ಅಸಮಾಧಾನಗೊಂಡಿರುವಂತಹ ಕೆಲವೊಂದಿಷ್ಟು ಜನ ಬ್ರಾಹ್ಮಣ ಸಮುದಾಯದ ಮುಖಂಡರ ಜೊತೆ ಸಭೆಯನ್ನು ನಡೆಸಲಿದ್ದಾರೆ. ಸಂಜೆ ಅಶೋಕ್ ಅವರ ನಿವಾಸದಲ್ಲಿ ಸಭೆ ನಡೆಯುವಂತ ಸಾಧ್ಯತೆಗಳಿದೆ. ಸೊ ಅಲ್ಲಿನ ಭಿನ್ನಾಭಿಪ್ರಾಯಗಳನ್ನು ಸರಿಪಡಿಸಿಕೊಂಡು ಈಗ ತೇಜಸ್ವಿ ಸೂರ್ಯ ಅವರ ಒಂದು ಗೆಲುವಿಗೆ ಶ್ರಮಿಸಬೇಕು ಅನ್ನೋ ನಿಟ್ಟಿನಲ್ಲಿ ಯಡಿಯೂರಪ್ಪ ಸೂಚನೆ ಕೊಟ್ಟಿರೋದ್ರಿಂದ ಅಶೋಕ್ ಅವರು ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗುವಂತ ಸಾಧ್ಯತೆಗಳಿದೆ. ಈಗ ಸಂಪರ್ಕಿಸ್ತೀವಿ, ಹಾಗೆ ಇರಿ. ಇದು ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ತೇಜಸ್ವಿ ಸೂರ್ಯ ಆಯ್ಕೆ ಬಗ್ಗೆ ಸಂಘ ಪರಿವಾರದ ಕಾರ್ಯಕರ್ತರಲ್ಲೇ ಅಸಮಾಧಾನ ಇದೆ. ತೇಜಸ್ವಿ ಸೂರ್ಯ ಆಯ್ಕೆ ಬಗ್ಗೆ ಸಂಘ ಪರಿವಾರದ ಕಾರ್ಯಕರ್ತರಲ್ಲೇ ಅಸಮಾಧಾನ ಇದೆ. ಬೆಂಗಳೂರು ದಕ್ಷಿಣಕ್ಕೆ ತೇಜಸ್ವಿ ಸೂರ್ಯ ಆಯ್ಕೆ ಮಾನದಂಡವೇನು? ತೇಜಸ್ವಿಗಿಂತ ಖಟ್ಟರ್ ಹಿಂದುತ್ವವಾದಿಗಳಿದ್ದಾರೆ, ಅವರಿಗೆ ಏಕಿಲ್ಲ ಟಿಕೆಟ್. ಹಿಂದುತ್ವಕ್ಕಾಗಿ ಮನೆ ಬಿಟ್ಟು ಬಂದು ಸಂಘಟನೆ ಮಾಡಿದವರಿಗೆ ಟಿಕೆಟ್ ಇಲ್ಲ ಅಂತ ಹೇಳಿದ್ದಾರೆ. ತೇಜಸ್ವಿ ಸೂರ್ಯಗೆ ಏಕೆ ಅಂತ ಸಂಘ ಪರಿವಾರದ ಕಾರ್ಯಕರ್ತರ ಪ್ರಶ್ನೆ ಮಾಡಿದ್ದಾರೆ. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಂಘ ಪರಿವಾರದ ಕಾರ್ಯಕರ್ತರು ಅಭಿಯಾನ ಕೂಡ ಮಾಡಿದ್ದಾರೆ. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ಕಾರ್ಯಕರ್ತರೇ ಏನೋ ಅವರು ವಿರುದ್ಧವಾಗಿದ್ದಾರೆ. ಸೊ ಹೀಗಾಗಿ ಸಾಕಷ್ಟು ಭಿನ್ನಮತ ಇದೆ. ಹೀಗಾಗಿ ಈ ನಿಟ್ಟಿನಲ್ಲಿ ಅಶೋಕ್ ಮತ್ತು ಯಡಿಯೂರಪ್ಪ ಅವರಿಗೆ ಸಾಕಷ್ಟು ಒಂದು ದೊಡ್ಡ ಜವಾಬ್ದಾರಿ ಇದೆ ಭಿನ್ನಮತವನ್ನು ಶಮನ ಮಾಡೋದಕ್ಕೆ. ಇಲ್ಲದಿದ್ರೆ ದೊಡ್ಡ ಸಮಸ್ಯೆ ಆಗುತ್ತೆ ಚುನಾವಣೆ ಸಂದರ್ಭದಲ್ಲಿ. ತೇಜಸ್ವಿ ಸೂರ್ಯ ಆಯ್ಕೆ ಬಗ್ಗೆ ಸಂಘ ಪರಿವಾರದ ಕಾರ್ಯಕರ್ತರಲ್ಲೇ ಒಂದು ಸಾಕಷ್ಟು ಅಸಮಾಧಾನ ಇದೆ. ಬೆಂಗಳೂರು ದಕ್ಷಿಣಕ್ಕೆ ತೇಜಸ್ವಿ ಸೂರ್ಯ ಆಯ್ಕೆ ಮಾನದಂಡವೇನು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ತೇಜಸ್ವಿಗಿಂತ ಖಟ್ಟರ್ ಹಿಂದುತ್ವವಾದಿಗಳಿದ್ದಾರೆ, ಅವರಿಗೆ ನೀವು ಟಿಕೆಟ್ ನೀಡಿಲ್ಲ, ಅದು ಹೇಗೆ ಅವ್ರಿಗೊಬ್ಬರಿಗೆ ಟಿಕೆಟ್ ಅನ್ನ ನೀಡಿದ್ರಿ ಅಂತ. ಹಿಂದುತ್ವಕ್ಕಾಗಿ ಮನೆ ಬಿಟ್ಟು ಬಂದು ಸಂಘಟನೆ ಮಾಡಿದವರಿಗೆ ನೀವು ಟಿಕೆಟ್ ಕೊಟ್ಟಿಲ್ಲ, ತೇಜಸ್ವಿ ಸೂರ್ಯಗೆ ಯಾಕೆ ಅಂತ ಸಂಘ ಪರಿವಾರದ ಕಾರ್ಯಕರ್ತರು ಪ್ರಶ್ನೆ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸಂಘ ಪರಿವಾರದ ಕಾರ್ಯಕರ್ತರು ಒಂದು ಅಭಿಯಾನ ಕೂಡ ಮಾಡ್ಕೊಂಡಿದ್ದಾರೆ. ಸೊ ಹೀಗಾಗಿ ಸಂಘ ಪರಿವಾರ ಕಾರ್ಯಕರ್ತರು ಸಾಕಷ್ಟು ಒಂದು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಈ ನಿಟ್ಟಿನಲ್ಲಿ ಆದಷ್ಟು ಬೇಗ ಭಿನ್ನಮತ ಶಮನ ಮಾಡಿ ಮುಂದೆ ಲೋಕಸಭಾ ಚುನಾವಣೆಗೆ ಅವರು ಪ್ರಚಾರ ಮಾಡಬೇಕಿದೆ. ಇಲ್ಲದಿದ್ದರೆ ಲೋಕಸಭಾ ಚುನಾವಣೆಯಷ್ಟರಲ್ಲಿ ಸಹಜವಾಗಿ ಒಂದು ದೊಡ್ಡ ಮಟ್ಟಿಗೆ ಪರಿಣಾಮ ಬೀರಲಿದೆ ಬಿಜೆಪಿ ಪಕ್ಷಕ್ಕೆ. ತೇಜಸ್ವಿ ಸೂರ್ಯ ಆಯ್ಕೆ ಬಗ್ಗೆ ಸಂಘ ಪರಿವಾರದ ಕಾರ್ಯಕರ್ತರಲ್ಲಿ ಸಾಕಷ್ಟು ಅಸಮಾಧಾನ ಇದೆ. ಬೆಂಗಳೂರು ದಕ್ಷಿಣಕ್ಕೆ ತೇಜಸ್ವಿ ಸೂರ್ಯ ಆಯ್ಕೆಯ ಮಾನದಂಡವೇನು ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ತೇಜಸ್ವಿಗಿಂತ ಖಟ ಹಿಂದುತ್ವವಾದಿಗಳಿದ್ದಾರೆ, ಅವರಿಗೆ ನೀವು ಟಿಕೆಟ್ ಕೊಟ್ಟಿಲ್ಲ, ಇವ್ರಿಗೆ ಹೆಂಗೆ ನೀವು ಟಿಕೆಟ್ ಕೊಟ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಹಿಂದುತ್ವಕ್ಕಾಗಿ ಮನೆ ಬಿಟ್ಟು ಬಂದು ನಾವು ಸಂಘಟನೆ ಮಾಡಿದವರಿಗೆ ಟಿಕೆಟ್ ಇಲ್ಲ, ತೇಜಸ್ವಿ ಸೂರ್ಯಗೆ ಏಕೆ ಅಂತ ಸಂಘ ಪರಿವಾರದ ಕಾರ್ಯಕರ್ತರು ಒಂದು ಪ್ರಶ್ನೆಯನ್ನ ಮಾಡಿದ್ದಾರೆ. ಸೊ ಹೀಗಾಗಿ ಸಂಘ ಪರಿವಾರದ ಕಾರ್ಯಕರ್ತರಲ್ಲಿ ಸಾಕಷ್ಟು ಅಸಮಾಧಾನ ಇದೆ. ಸಂಘ ಪರಿವಾರದ ಕಾರ್ಯಕರ್ತರು ಕೂಡ ಬಹಳ ಪ್ರಮುಖ ಪಾತ್ರವನ್ನ ವಹಿಸ್ತಾರೆ ಮುಂದೆ ಚುನಾವಣೆಯಲ್ಲಿ. ಈ ನಿಟ್ಟಿನಲ್ಲಿ ಅವ್ರಿಗೆ ಸಾಕಷ್ಟು ಅಸಮಾಧಾನ ಇರೋದ್ರಿಂದ ಈ ನಿಟ್ಟಿನಲ್ಲಿ ಅವರನ್ನು ಕೂಡ ಮನವೊಲಿಸುವಂತ ಪ್ರಯತ್ನವನ್ನ ಮಾಡಬೇಕಾಗತ್ತೆ. ಜೊತೆಗೆ ತೇಜಸ್ವಿನಿ ಅನಂತಕುಮಾರ್ ಅವರನ್ನು ಕೂಡ ಮನವೊಲಿಸುವಂತ ಪ್ರಯತ್ನವನ್ನ ಮಾಡಬೇಕಾಗತ್ತೆ. ಯಾಕಂದ್ರೆ ಈಗಾಗಲೇ ಒಂದು ತೇಜಸ್ವಿನಿ ಅನಂತಕುಮಾರ್ ನಾನು ಪ್ರಚಾರಕ್ಕೆ ಬರಲ್ಲ ಅಂತ ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಆರ್ ಅಶೋಕ್ ಅವರು ನಿವಾಸಕ್ಕೆ BSY ನಿವಾಸಕ್ಕೂ ಕೂಡ ಭೇಟಿ ನೀಡಿದ್ದಾರೆ. ಸೊ ಇವರಿಬ್ಬರು ಮುಂದೆ ಭಿನ್ನಮತ ಶಮನ ಮಾಡೋದಕ್ಕೆ ಒಂದು ಕಾರ್ಯತಂತ್ರವನ್ನು ಎಣಿತಾ ಇದ್ದಾರೆ. ಏನ್ ಮಾಡಬಹುದು ಮುಂದೆ ಪಕ್ಷವನ್ನ ಮುನ್ನಡೆಸ್ಕೊಂಡು ಹೋಗ್ಲೇಬೇಕು ಲೋಕಸಭಾ ಚುನಾವಣೆಗೆ. ಈ ನಿಟ್ಟಿನಲ್ಲಿ ಯಾವುದೇ ರೀತಿ ಭಿನ್ನಮತ ಇಟ್ಕೊಂಡು ಒಂದು ಪಕ್ಷವನ್ನ ಮುನ್ನಡೆಸ್ಕೊಂಡು ಹೋಗೋದು ಬಹಳ ಕಷ್ಟ ಆಗುತ್ತೆ. ಈ ನಿಟ್ಟಿನಲ್ಲಿ ಫಸ್ಟ್ ಮೊದಲದಾಗಿ ಭಿನ್ನಮತ ಶಮನವನ್ನ ಮಾಡಬೇಕು, ಯಾರ್ಯಾರನ್ನ ಮಾತಾಡಿಸ್ಬೇಕು, ಹೇಗೆ ಮಾತಾಡಿಸ್ಬೇಕು ಅನ್ನೋದ್ರ ಬಗ್ಗೆ ಇಬ್ರು ಕೂಡ ಚರ್ಚೆ ಮಾಡಿದ್ದಾರೆ. ಹೀಗಾಗಿ ಸಂಘ ಪರಿವಾರದ ಕಾರ್ಯಕರ್ತರು ಒಂದು ಕಡೆ ಪ್ರಶ್ನೆ ಮಾಡ್ತಿದ್ದಾರೆ, ನೀವು ಹೇಗೆ ಟಿಕೆಟ್ ಕೊಟ್ರಿ ಅನ್ನೋದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದ ಸಂಘ ಪರಿವಾರದ ಒಂದು ಅಭಿಯಾನವನ್ನು ಕೂಡ ಕೈಗೊಂಡಿದ್ದಾರೆ. ಯಾಕೆ ಅವ್ರಿಗೆ ಟಿಕೆಟ್ ನೀಡಿದ್ದು, ಮಾನದಂಡವೇನು ಅವ್ರಿಗೆ ಟಿಕೆಟ್ ಕೊಟ್ಟಿರೋ ಬಗ್ಗೆ. ಸಾಕಷ್ಟು ಜನ ಕಟ್ಟ ಹಿಂದುತ್ವವಾದಿಗಳಿದ್ದಾರೆ, ಅವರು ಮನೆ ಬಿಟ್ಟು ಒಂದು ಸಂಘಟನೆ ಮಾಡ್ಕೊಂಡಿದ್ದಾರೆ, ಅವ್ರಿಗೆಲ್ಲ ನೀವು ಟಿಕೆಟ್ ಕೊಟ್ಟಿಲ್ಲ, ನೆನೆ ಮೊನ್ನೆ ಬಂದವರಿಗೆ ನೀವು ಟಿಕೆಟ್ ಅನ್ನ ಕೊಟ್ಟಿದ್ದೀರಾ, ಇದು ಸರಿಯಲ್ಲ ಅಂತ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ತೇಜಸ್ವಿಗಿಂತ ಕಟ್ಟರ್ ಹಿಂದುತ್ವವಾದಿಗಳಿದ್ದಾರೆ, ಅವರಿಗೆ ನೀವು ಟಿಕೆಟ್ ನೀಡಿಲ್ಲ, ಸಾಕಷ್ಟು ಬಾರಿ ನಾವು ಅದಕ್ಕೂ ಪ್ರಯತ್ನ ಪಟ್ರಿ, ಅವರಿಗೆಲ್ಲ ನೀವು ಟಿಕೆಟ್ ಕೊಟ್ಟಿಲ್ಲ, ಅದು ಹೇಗೆ ತೇಜಸ್ವಿಗೆ ಟಿಕೆಟ್ ಕೊಟ್ರಿ ಅನ್ನೋದ್ರ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ದಕ್ಷಿಣಕ್ಕೆ ತೇಜಸ್ವಿ ಸೂರ್ಯ ಆಯ್ಕೆಯ ಮಾನದಂಡವೇನು ಅಂತ ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ ಹೈಕಮಾಂಡ್ಗೆ. ಸೊ ಈ ನಿಟ್ಟಿನಲ್ಲಿ ಈ ವಿಚಾರ ಈಗಾಗಲೇ ತಲುಪಿರುತ್ತೆ. ಒಂದು ಲೋಕಸಭಾ ಚುನಾವಣೆಗೆ ಇದು ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಈಗ
ಲೆಕ್ಕಾಚಾರ ಹಾಕಿದ್ದಾರೆ. ಈ ನಿಟ್ಟಿನಲ್ಲಿ ಐದಾರು ಒಂದು ಆಪ್ಷನ್ ಇರೋದು ಬಿಜೆಪಿ ಪಕ್ಷಕ್ಕೆ ತೇಜಸ್ವಿನಿ ಅನಂತಕುಮಾರನ್ನ ಮನವೊಲಿಸಿ ನಂತರ ತೇಜಸ್ವಿನಿ ಅನಂತಕುಮಾರ್ ಅವರು ಸಂಘ ಪರಿವಾರವನ್ನ ಮನವೊಲಿಸುವಂತ ಪ್ರಯತ್ನಕ್ಕೆ ಮುಂದಾಗಬೇಕು. ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ಬಹಳ ಕಷ್ಟವಾಗುತ್ತೆ. ಇನ್ನೊಂದು ಕಡೆ ತೇಜಸ್ವಿನಿ ಅನಂತಕುಮಾರ್ ಅವರು ಕೂಡ ಹೇಳಿದ್ದಾರೆ, ನಾನು ಯಾವುದೇ ರೀತಿ ಪ್ರಚಾರಕ್ಕೆ ಬರೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಇದು ಒಂದ್ ಕಡೆ ಬಿಜೆಪಿಗೆ ನುಂಗಲಾರದ ತುತ್ತಾಗಿದೆ. ಈ ನಿಟ್ಟಿನಲ್ಲಿ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ BSY ನಿವಾಸದಲ್ಲಿ ಯಡಿಯೂರಪ್ಪ ಅವರು ಹಾಗೂ ಮತ್ತು ಆರ್ ಅಶೋಕ್ ಅವರು ಇಬ್ಬರೂ ಕೂಡ ಸೇರ್ಕೊಂಡು ಚರ್ಚೆಯನ್ನ ನಡೆಸಿದ್ದಾರೆ.